ಒಂದು ಬೇಜವಾಬ್ದಾರಿ ಸರ್ಕಾರ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥ ಒಂದು ತಾಜಾ ಉದಾಹರಣೆನ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ನಾ ಇದರಲ್ಲಿ ರಾಜಕಾರಣ ಮಾತನಾಡೋದಕ್ಕೆ ನಾನು ಇಷ್ಟು ಇಚ್ಛೆ ಪಡೋದಿಲ್ಲ. ಆದರೆ ಒಂದು ಕಡೆ ನಾವು ರಾಜ್ಯಾದ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರೆ, ಇವತ್ತು ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಪೊಲೀಸ್ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒತ್ತಡದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆಯಾಗಿ ಇವತ್ತು ಏನು PSI ಪರಶುರಾಮ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದು 11 ದಿನ ಘಟನೆ ಆದಾಗ FIR ರಿಜಿಸ್ಟರ್ ಮಾಡೋಕ್ಕೂ ಕೂಡ ಮೀನಾಮೇಷವನ್ನು ಮಾಡ್ತಾರೆ. ಅವರ ಧರ್ಮಪತ್ನಿಯವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಪರಶುರಾಮ್ ಅವರು ಶಾಸಕರಾಗಿರ್ತಕ್ಕಂಥ ಚೆನ್ನಾರೆಡ್ಡಿ ಅವರು ಅವರ ಸುಪುತ್ರರಿಂದ ಹಣಕಾಸಿಗೆ ಬೇಡಿಕೆ ಇತ್ತು. ಎಲ್ಲವೂ ಕೂಡ ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಅದ್ರ ದುರಂತ ಅಂತ ಹೇಳಿದ್ರೆ, ಸಾವಿನಪ್ಪಿದಂತ ಸಂದರ್ಭದಲ್ಲಿ ಒಂದು FIR ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಮೀನಾಮೇಷ ಮಾಡ್ತಾರೆ. ರಸ್ತೆಗೆ ಇಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೊಂದು ಕಡೆ 11 ದಿನಗಳು ಕಳೆದರೂ ಸಹ ಅಪರಾಧಿ ಯಾರು ಅಂತೇಳಿ ಹುಡುಕ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಅಪರಾಧಿ ಯಾರು ಅಂತೇಳಿ ಪರಶುರಾಮ್ ಕುಟುಂಬಕ್ಕೂ ಕೂಡ ಗೊತ್ತಿದೆ, ಅವರ ತಂದೆ ತಾಯಂದ್ರೂ ಗೊತ್ತಿದೆ, ಕುಟುಂಬದ ಸದಸ್ಯರು ಕೂಡ ಗೊತ್ತಿದೆ, ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಸತ್ಯ ಏನು ಅಂತೇಳಿ. ಇಷ್ಟಾದ್ರೂ ಸಹ ತಪ್ಪಿತಸ್ಥರನ್ನ ಇವತ್ತಿಗೂ ಕೂಡ ಬಂಧನ ಮಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಮಾನ್ಯ ಗೃಹ ಸಚಿವರು ಬಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಬಿಟ್ರೆ ಅದು ತದನಂತರದಲ್ಲಿ ಏನೂ ಕೂಡ ಆಗಿಲ್ಲ. ಅವರ ಸಹೋದರ ಹನುಮಂತಪ್ಪನವರು ಮಾತನಾಡ್ತಾ ಹೇಳಿದ್ರು, ಇವತ್ತು ಪರಶುರಾಮ್ ಪ್ರಾಣವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅವರ ಶ್ರೀಮತಿಗೆ ನೌಕರಿ, ಸರ್ಕಾರಿ ನೌಕರಿ ಕೊಡ್ತಕ್ಕಂಥದ್ದು ಒಂದು ಭಾಗ. ತಮ್ಗೆಲ್ರೂ ಕೂಡ ತಿಳಿದಿರೋ ಹಾಗೆ ಅವ್ರ ಪಾಪ ಹೆಣ್ಮಗಳು BE ಗ್ರಾಜ್ಯುಯೇಟ್ ಅಂತವಳು. ಹಾಗೆ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಗೃಹ ಸಚಿವರಿಗೆ ಒತ್ತಾಯವನ್ನು ಕೂಡ ಮಾಡ್ತೇನೆ. ತತ್ಕ್ಷಣ ಮೊದಲನೇದಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ತತ್ಕ್ಷಣ ಬಂಧಿಸಬೇಕು. ಎರಡನೇದಾಗಿ ಗೃಹ ಸಚಿವರೇ ಪರಮೇಶ್ವರ್ ಅವರೇ ಘೋಷಣೆ ಮಾಡಿದ ಹಾಗೆ ಏನು ಪರಿಹಾರ ನೀಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಪರಿಹಾರನ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಹೋಗಿದ್ದಾರೆ. ಅದು ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ, ಅದು ಕೂಡ ಕೊಡಬೇಕು ತತ್ಕ್ಷಣ. ಮೂರನೇದು, ಆ ಹೆಣ್ಮಗಳಿಗೆ BE ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥ ಸಲುವಾಗಿ ಜೆಸ್ಕಾಂ ಅಲ್ಲೇ ಎಲ್ಲಿ ಅವ್ರು ಅಪೇಕ್ಷೆ ಪಡ್ತಾರೆ ಅಲ್ಲಿ ಸರ್ಕಾರಿ ಹುದ್ದೆನ ಕೊಡ್ತಕ್ಕಂಥದ್ದು. ನಾಲ್ಕನೇದು, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಬೇರೆ ಬೇರೆ ಕೇಸ್ಗಳನ್ನ ನೋಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಇಲ್ಲಿ ಈ ಪ್ರಕರಣದಲ್ಲಿ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಅವರ ಹೆಸರು ಕೇಳಿ ಬರ್ತಕ್ಕಂಥ ಸಂದರ್ಭದಲ್ಲಿ, ಅವರ ಮಗನ ಹೆಸರು ಕೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾವು ರಾಜಕೀಯ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇವತ್ತು ಆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅವರ ಸಹೋದರ ಹನುಮಂತಪ್ಪನವ್ರು ಇರ್ಬೋದು, ಅವ್ರ ತಂದೆ ತಾಯಂದ್ರು ಹೇಳಿದ ಹಾಗೆ ಈ ಒಂದು ಪ್ರಕರಣ CBIಗೆ ಕೊಟ್ಟಾಗ ಮಾತ್ರ ಇದಕ್ಕೆ ನ್ಯಾಯ ಸಿಕ್ಕಂತಾಗ್ತದೆ. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷದ ಸದಸ್ಯರಾಗಿರುವ ಕಾರಣ ಶಾಸಕರು ಈ ಪ್ರಕರಣವನ್ನ ಸಂಪೂರ್ಣವಾಗಿ ಮುಚ್ಚಾಕ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.